ಸ್ವಾಮಿ ಸಿಟಿಯಲ್ಲಿರೋ ಎಲ್ಲ ದೊಡ್ಡ ದಾನ್ಗಳು ನಮ್ಮ ಅಣ್ಣನ ಪರಿಚಯ. ಅವ್ರು ಇರೋದಿಲ್ಲ. ಬನ್ನಿ ಏನಪ್ಪ ಇವರು? ಬನ್ನಿ. ರಾಮಾಯ ರಾಮಭದ್ರ ರಾಮಚಂದ್ರ ವೇದಸೆ. ನಾನಿದ್ದೀನಲ್ಲ ಆಲ್ ಇನ್ ಆಲ್. ಇವನು ಕರಡಿ ಸೀನಾ, ಕೋತಿ ನಾಗ, ಹಂದಿ ಮಂಜ, ನರಿ ನಂಜ, ಮುಂಗ್ಸಿ ಮಾದ, ಉಸುಳ್ಳಿ ಉಮೇಶ. ನೋಡಿ ಇವರೆಲ್ಲರಿಂದ ಏನು ಪ್ರಯೋಜನ ಕಾಣಲ್ಲ. ವ್ಯಕ್ತಿ ನೋಡಿ ಸೈಲೆಂಟ್ ಆಗಿದ್ರು ಮಾಡೋ ಕೆಲಸ ವೈಲೆಂಟ್ ಆಗಿರ್ಬೇಕು. ಆಮೇಲೆ ಬಾಯಲ್ಲಿ ರೈಮ್ ಇಲ್ದ್ರೂ ಪರವಾಗಿಲ್ಲ, ತಲೆ ತುಂಬಾ ಕ್ರೈಮ್ ಇರಬೇಕು. ಅದಲ್ಲದೆ ಅವ್ನು ಸ್ವಲ್ಪ ಚೈಲ್ಡ್ ಕಂಡ್ರು ಪರವಾಗಿಲ್ಲ, ವೈಲ್ಡ್ ಆಗಿರ್ಬೇಕು ಅಂತ ವ್ಯಕ್ತಿ ಇದ್ರೆ ತೋರಿಸಿ. ನೀವ್ ಕೇಳ್ತಾ ಇರೋದು ಹೀರೋ ಕಮ್ ವಿಲನ್. ಈಗ ಹಿಡ್ಕೊಂಡ್ರೆ ನೋಡಿ ಮೂಲ ನೀವು ನಿಮ್ ಫೋನ್ ಕೂಗ್ತಿದೆ. ಯಾರಿದು ಸ್ಫುರದ್ರೂಪಿ? ನಮ್ ಬಾಟ್ಲು ಮಣಿ. ನಾರಾಯಣ ಹೆಂಗೆ ಅವನ್ ಪವರ್ ನೋಡಿದ್ರ? ಅವನ ಹೆಸರು ಹೇಳ್ತಿದ್ದಾಗ ಬಾಟ್ಲು ಪಳ್ಳ ಅಂತ ಹೊಡೆದೋಗ್ಬಿಡ್ತಾವ. ಹೌದಲ್ರಿ? ಒಂದ್ ನಿಮಿಷ ಆಚೆ ಆಯ್ತಣ. ಈತನ ಬಾಟ್ಲು ಮಣಿ ಅಂತ ಯಾಕೆ ಕರೀತಾರ್ರಿ? ರೇ ಅವನು ಕೊಲೆ ಮಾಡದೆ ಬಾಟ್ಲಲ್ಲಿ ಇಸ್ಕೆ ಬೀರ್ ಬಾಟ್ಲು ತಗೊಂಡು ಫಸ್ಟ್ ತಲೆಗಿಡ್ತಾನೆ, ಕ್ವಾರ್ಟರ್ ಬಾಟ್ಲು ತಗೊಂಡು ಎದೆಗಿಡ್ತಾನೆ, ಆ ಬಾಟ್ಲು ತಗೊಂಡು ಹಿಂದೆ ಇಡ್ತಾನೆ, ಫುಲ್ ಬಾಟ್ಲು ತಗೊಂಡು ಹೊಟ್ಟೆಗಿಟ್ಟು ಕರ 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 ತಿರುಗಿಸಿ ವಿಚಿತ್ರವಾಗಿ ಸಾಯಿಸ್ತಾನೆ. ಏನ್ರಿ ಭಯಂಕರವಾಗಿದೆ ಕೇಳೋಕೆ, ನೀನ್ ನೋಡೋಕೆ ಭಯಂಕರವಾಗಿರ್ಬೇಕ್ರಿ. ಅದನ್ನ ನೀವೇ ಕಣ್ಣಾರ ನೋಡಿ. ಬರ್ತೀರಾ ನೀವು ಒಳಗೆ? ಏನೋ ತುಂಬಾ ಕೋಪದಲ್ಲಿದ್ದಂಗಿದ್ದಾನೆ. ಏನಿಲ್ಲ, ಹೊಸಬ್ರು ಯಾರು ಸಿಕ್ಕಿದ್ರು ಹೊಡೆದ್ಬಿಡ್ತಾನೆ. ಪಾಪ ನೀವು ನೋಡಿದ್ರೆ ಒಳ್ಳೆಯವ್ರ ತರ ಕಾಣ್ತಾ ಇದೀರಿ. ಬನ್ನಿ ಬರಂಗಿದ್ರೆ. ನಾರಾಯಣ ಅಲ್ಲ ಮಣಿ, ಈಗ ಫೋಟೋ ನೋಡಾಗಿದೆ, ಅಡ್ವಾನ್ಸ್ ಕೊಟ್ಟಾಗ್ಬಿಟ್ಟಿದೆ. ನೀವೇ ಒಂದು ಜೀವ ಕರ್ಕೊಂಡ್ ಬಿಡಿ. ನಾನೇ ಹೋಗ್ಲಾ? ದಯಮಾಡಿ ದಯಮಾಡಿ. ಮತ್ತೆ ಇವ್ರೆ ತಂದೆ ಪಾತ್ರಕ್ಕೆ ಬರ್ಬೇಕಲ್ಲ ಈಗ. ನೀವೇನು ಯೋಚನೆ ಮಾಡ್ಬೇಡಿ, ಒಬ್ಬ ಇದ್ದಾನೆ, ಅವನ್ ಜೊತೆಲೆ ಬರ್ತಾನೆ ನೋಡಿ ನೀವು ಅವಾಗ. ಏನಪ್ಪ ನಮ್ಮ ಹುಡುಗನ ಹೊಡಿತಾ ಇದ್ಯಲ್ಲಪ್ಪ? ನನ್ ಹೆಸರು ಹೇಳ್ಕೊಂಡು ತಿರುಗು ಅಷ್ಟು ಧೈರ್ಯ ಬಂತೇನೋ ನಿನ್ಗೆ? ನಾಯಿ ಕೊಡ್ದಂಗ್ ಹೊಡೆದಿದ್ಯಲ್ಲ ಮಣಿ. ಹೊಸದಾಗಿ ಬಂದಿರೋ ಲೇಡಿ ಕಾನ್ಸ್ಟೇಬಲ್ ಇವನ ಹೆಸರು ಏನು ಅಂತ ಕೇಳಿದಕ್ಕೆ ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ದು? ಬಾಟ್ಲು ಮಣಿ ಎಂದೆ. ರಾತ್ರಿಯಲ್ಲಿ ಒಬ್ಬನೇ ಬಾತ್ರೂಮ್ ಹೋಗೋಕೆ ಹೆದರ್ಕೊಂಡು ಬಾಟಲ್ ಅಲ್ಲಿ ಉಚ್ಚೆ ಉಯ್ಯೋನು ಬಾಟಲ್ ನ ಹೊಡೆದು ಚುಚ್ಚಿ ಬೋಟಿ ತೆಗಿಯೋನ್ ನಾನು ಇವನು. ಆಯ್ತು, ಸಮಾಧಾನ ಮಾಡ್ಕೋ. ಬಾಟಲ್ ಮಣಿ ಅಂದ್ರೆ ನಾನು ಒಬ್ಬನೇ ಇರ್ಬೇಕು. ಆಯ್ತು, ಇನ್ ಮೇಲೆ ಯಾರಾದ್ರೂ ನಿನ್ನ ಹೆಸರು ಕೇಳಿದ್ರೆ ಬರೀ ಮಣಿ ಅಂತ ಮಗುನ ಏನ ಹೊಡಿತ್ಯಾ? ನನ್ ಮಾತು ಕೇಳು. ತುಂಬಾ ಹೊಡೆದ್ಬಿಟ್ಟು ನಾನು ಅದೇ ತಿನ್ನದ್ ನಮ್ಮ ಮಾಮೂಲ್ ತಾನೆ. ಜೋರ ಕಿರ್ಚಾಡಿ ಹೆಂಗೋ ಮ್ಯಾನೇಜ್ ಮಾಡ್ಬಿಟ್ಟೆ. ಲೇ ಹೋಗ್ಲಿ ಬಿಡ, ಇವತ್ತು ಒಳಗಡೆ ಹೋದ್ರೆ ಇನ್ ಯಾವ ಈಚೆ ಬರ್ತಾನ ಗೊತ್ತಿಲ್ಲ. ಇನ್ ಮೇಲೆ ನಿನ್ ಯಾರ ಹೆಸರು ಕೇಳಿ ಬಾಟ್ಲು ಮಣಿ ಅಂತ. ಅವನಿಗೆ ಬಂದಿದ್ದೊಂದು ಇಂಪಾರ್ಟೆಂಟ್ ಡೀಲ್ ನ ನೀನೇ ಬಾಟ್ಲು ಮಣಿ ಅಂತ ಹೇಳಿ ನಿನ್ ಫೋಟೋ ತೋರಿಸಿ ಅಡ್ವಾನ್ಸ್ ತಂದಿದ್ದೀನಪ್ಪ. ಎಂತ ಕೆಲಸ ಮಾಡಿ. ಅಮ್ಮನ ಆಪರೇಷನ್ ಬೇಕಲ್ಲಪ್ಪ. ಇದಕ್ಕೆ ನಾನು ಏನ್ ಮಾಡ್ಬೇಕು? ಅಂತ ದೊಡ್ಡ ಕೆಲಸ ಏನಲ್ಲಪ್ಪ. ಆ ಕೆಲಸ 2 ಅಕ್ಷರದೊಂದು ಪದ ಅಷ್ಟೇ. ಏನದು? ಕೊಲೆ. ಕೂಡಲೇ ಮುಚ್ಚ ಹೋಗ್ಬಿಟ್ಟಲ್ವ? ಕೊಲೆ ಅಂದ್ರೆ ನಿಜವಾದ ಕೊಲೆ ಅಲ್ವೋ? ಮತ್ತೆ ಜಸ್ಟ್ ಕರುಣೆಯ ಕೊಲೆ. ಆ ತಾತನಿಗೆ ಈಗಾಗಲೇ 2 ಸರಿ ಹಾರ್ಟ್ ಅಟ್ಯಾಕ್ ಆಗಿದೆ. ಇನ್ ಸ್ವಲ್ಪ ದಿನಕ್ಕೆ ಅವನೇ ಸಾಯ್ತಾನೆ. ನಾವ್ ಹೋಗಿ ಮನೆ ಸೇರ್ಕೊಂಡ್ರೆ ಸಾಕು. ನೀನೇನ್ ಕೊಲೆ ಮಾಡ್ಬೇಕಾದಿಲ್ಲಪ್ಪ, ಕೊಲೆಗಾರ ಅಂತ ಆಕ್ಟ್ ಮಾಡಿದ್ರೆ ಸಾಕು. ನಿನ್ ಆಕ್ಟಿಂಗ್ ನೋಡಿ ಇಡೀ ಊರ ಹುಚ್ಚ ಹೋಯ್ಕೋಬೇಕು. ಪರ್ಫಾರ್ಮೆನ್ಸ್. ಹೌದು, ಇದಕ್ಕೆ ಅಮ್ಮ ಒಪ್ಕೋತಾಳ? ಒಪ್ಕೋತಾಳೆ. ಒಪ್ಕೊಂಡೆ ಚಿನ್ನ. ಮೊದಲನೇ ಸಾರಿ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಬಂದಿದೆ ಅಂತ ಹೇಳ್ದ. ಹೋಗಿ ನೀಟಾಗಿ ಮಾಡ್ಕೊಂಡ್ ಬಾ. ಅಮ್ಮನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ. ಇದಕ್ಕೂ ಆಶೀರ್ವಾದನ? ಮುಖ ಏನ್ ನೋಡ್ತೀಯ? ಆಶೀರ್ವಾದ ತಗೊಳ್ಳೋ. ಕೆಲಸ ಏನು ಅಂತಾನೆ ಕೇಳಿದೆ, ಹೆಂಗ ಆಶೀರ್ವಾದ ಮಾಡ್ತಾವಳು ನೋಡು ವೆಂಕಟರಮಣ. ಯಜಮಾನ್ರೆ, ಇವತ್ತು ನೀವು ಹುಟ್ಟಿದ ದಿನ, ನಿಮ್ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ಬಿಡ್ತೀನಿ. ಎಂದಾದ್ರೂ ನನ್ನ ಹೆಸರಲ್ಲಿ ಅರ್ಚನೆ ಮಾಡ್ಸಿದ್ದೀನಿ ಅರ್ಚಕರೇ. ಈ ಊರಿನ ಜನರ ಹೆಸರಲ್ಲೇ ಅರ್ಚನೆ ಮಾಡಿಸಿ. ಅವ್ರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದ ಹಾಗೆ. ದೊಡ್ಡ ಮನಸ್ಸು ನಿಮ್ಮದು. ತಗೊಳ್ಳಿ, ಸಂಕಲ್ಪ ಮಾಡಿ. ಎಲ್ಲ ಮಾಳಿ ಅಂದ್ರೆಲ್ಲ ಯೋ ಶಾಸ್ತ್ರಿ, ಎಲ್ಲ ಅವ್ರಿನ್ನೂ ಬರ್ಲೇ ಇಲ್ಲ. ಸಮಾಧಾನ ಸಮಾಧಾನ. ನೆನದವರ ಮನದ ತಂದೆ ಪಾತ್ರಕ್ಕೆ ಬರ್ಬೇಕಲ್ಲ ಈಗ. ನೀವೇನು ಯೋಚನೆ ಮಾಡ್ಬೇಡಿ, ಒಬ್ಬ ಇದ್ದಾನೆ. ನಮಸ್ಕಾರ. ನಮಸ್ಕಾರ. ಇಬ್ರು ಜೊತೆಯಾಗಿ ಬಂದಿದ್ದೀರಲ್ವೇ, ಕರಿಬೋದಾ? ಬರೀ ಮಣಿನ. ನಮಸ್ಕಾರ. ಬಾಟ್ಲು ಮಣಿ. ಬಾಟ್ಲು ಮಣಿ ಅಂದ್ರೂ ಕಷ್ಟ, ಬರೀ ಮಣಿ ಅಂದ್ರೂ ಕಷ್ಟ. ಮೆಗಾಸ್ಟಾರ್, ಸೂಪರ್ ಸ್ಟಾರ್, ರಿಯಾ ಸ್ಟಾರ್ ತರ ಮುಂದೆ ಏನಾದ್ರೂ ಸೇರಿಸಬೇಕಾ ಸರ್? ಮುಂದೆ ಅಲ್ಲ, ಹಿಂದೆ ಸೇರಿಸಬೇಕು. ಹಿಂದೆನಾ? ಐ ಮೀನ್ ಹೆಸರಿನ ಹಿಂದೆ ಸರ್ ಸೇರಿಸಬೇಕು. ಸಾರಿ ಮಣಿ ಸಾರ್, ನೋಡೇ ನನಗೆ ಟೈಮ್ ಇಲ್ಲ. ಆಲ್ರೆಡಿ ನಮ್ಮ ಹುಡುಗರು ಸ್ಮಶಾನದಲ್ಲಿ ಗುಂಡಿ ತೋಡ್ಕೊಂಡು ರೆಡಿ ಆಗವ್ರೆ. ಮುದುಕ ಯಾರು ಅಂತ ತೋರಿಸಿ ಮುಲಾಜಿಲ್ಲಾಗೆ ಮಣಿ ಸರ್, ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಹೇಗೆ ಮಣಿ ಸರ್? ನಾವ್ ಹಂಗೆ 4G ಇಂಟರ್ನೆಟ್ ಇದ್ದಂಗೆ ಸಿಕ್ಕಾಪಡಿಸ್ಬಿಡು. ಅಷ್ಟೊಂದು ಫಾಸ್ಟ್ ಬೇಡ ಸರ್. ನೀವು 1 4 ದಿನ ಆರಾಮಾಗಿ ಅರಮನೆಯಲ್ಲಿದ್ದು ಆ ತಾತನ
ಮೊಮ್ಮಗನಾಗ ಪರ್ಫಾರ್ಮ್ ಮಾಡ್ಬಿಟ್ಟು ಆಮೇಲೆ ಕೊಲೆ ಮಾಡಿದ್ರೆ ಸಾಕು ಸರ್. 4 ದಿವಸಕ್ಕೆ ಒಂದೇ ಕೊಲೆನಾ? ಒಂದು ದಿವಸಕ್ಕೆ 4 ಕೊಲೆ ಮಾಡೋ ಕ್ಯಾರೆಕ್ಟರ್ ಡೀಲ್ ಒಪ್ಕೊಳ್ಳೋಕೆ ಮುಂಚೆ ಡೀಟೇಲ್ ಆಗಿ ತಿಳ್ಕೊಂಡ್ಬರ್ಬೇಕು. ನಾನು ಇವ್ರಿಗೆ ಏನ್ ಹೇಳಿದೆ ಅಂದ್ರೆ ಫ್ಲೂಟು ಜಿಂಕೆ ಮುಂದೆ ಊದು, ಸಿಂಹದ ಮುಂದೆ ಕಾದು. ಬಿಟ್ಟು ಕೋಪ ಮಾಡ್ಕೋಬೇಡಿ ಸರ್. ಸಹಾಯ ಮಾಡಿ ಸರ್, ನಾವೆಲ್ಲ ತುಂಬಾ ಒಳ್ಳೆಯವರು ಸರ್. ಹೌದು. ಮೂಲಲ್ಲಿರೋ ಮುದುಕನ್ನ ಮರ್ಡರ್ ಮಾಡೋ ಸ್ಕೀಮ್ ಹಾಕಿದ್ರೆ ಅಂದಾಗಲೇ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯವರು ಅಂತ. ಈಗ ನಾನು ಏನ್ ಮಾಡ್ಬೇಕು? ಪರ್ಫಾರ್ಮೆನ್ಸ್ ತಾವು ಕೊಲೆ ಹುಮ್ಮಸ್ಸಿನ ಭರದಲ್ಲಿ ಬಂದ್ ಕೆಲಸ ಮರೀತಿದ್ದೀರಿ. ಸ್ವಲ್ಪ ನೆನಪಿಸ್ತೀನಿ. ಅವ್ರು ತಮ್ಮ ಪೂಜ್ಯ ತಂದೆಯವರಾದ ರಾಜೇಂದ್ರ ನೋಡಿ ಸರ್. ತಾವಿನ ಮುಂದೆ ವೀರರಾಜ ರಾಜೇಂದ್ರ ಸರ್. ರಾಜೇಂದ್ರ ಯಾರೋ ನೀನೇ ರಾಜೇಂದ್ರ, ನಮ್ಮಪ್ಪ. ಎಲ್ಲಿ ನಿಮ್ಮಪ್ಪ? ಅಲ್ಲಪ್ಪ. ತಾತ ರಾತ್ರಿ ಪಾರ್ಟಿನಾ? ಹಾಗಂದ್ರೆ ತಾತ ಗುಂಡು. ಹೆಸರು ನೀಲಕಂಠರಾಜು. ನೀಲಕಂಠರಾಜು ನಾಮಸ್ಯ. ರಾಶಿ ಸಿಂಹರಾಶಿ. ಸಿಂಹರಾಶೋ ಜಾತಸ್ಯ. ನಕ್ಷತ್ರ ಮಹಾನಕ್ಷತ್ರ. ಮಹಾನಕ್ಷತ್ರೆ. ಯಾರಪ್ಪ ಇದು ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದಾರೆ? ಗೊತ್ತಿಲ್ಲ. ಅಲ್ಲಪ್ಪ ಅವ್ರು ನಿಮ್ ಹೆಸರಲ್ಲೇ ಅರ್ಚನೆ ಮಾಡಿಸಿ ಹೋಗ್ತಾ ಇದಾರೆ. ಅವ್ರು ಯಾರು ಅಂತ ನಿಮಗ್ ಗೊತ್ತಿಲ್ಲ? ನಿಜವಾಗ್ಲೂ ಗೊತ್ತಿಲ್ಲಮ್ಮ. ಏನಮ್ಮ? ಈಗ ತಾನೇ ನಮ್ ತಂದೆ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರಲ್ಲ, ಅವ್ರು ಯಾರು? ಇವತ್ ಮಾತ್ರ ಅಲ್ಲಮ್ಮ, ಪ್ರತಿ ವರ್ಷ ಇದೇ ದಿವಸ ತಪ್ಪದೆ ಬಂದು ಯಜಮಾನ್ ಹೆಸರಲ್ಲಿ ಅರ್ಚನೆ ಮಾಡಿಸಿ ನನಗೆ ಕೈ ತುಂಬಾ ಕಾಣಿಕೆ ಕೊಟ್ಟು ಹೋಗ್ತಾರಮ್ಮ. ಅಷ್ಟೇ ಅಲ್ಲ, ಇವ್ರು ಹುಟ್ಟು ಹಬ್ಬದ ಸಂಭ್ರಮನ ಮೇಲ್ ಹೋಗಿ ನೀವೇ ನಿಮ್ ಕಣ್ಣಾರೆ ನೋಡಿ. ನೀಲಕಂಠರಾಜು ಅವರು ದೀರ್ಘಾಯುಗಳಾಗ್ಲಿ ಅಂತ ಕೇಳ್ಕೊಳ್ಳಿ. ನೀಲಕಂಠರಾಜು ಅವರು ದೀರ್ಘಾಯುಗಳಾಗಲಿ. ಒಳ್ಳೇದು. ನೀಲಕಂಠರಾಜು ಅವರು ದೀರ್ಘಾಯುಗಳಾಗ್ಲಿ ಅಂತ ಹೇಳಿ. ನೀಲಕಂಠರಾಜು ಅವರು ದೀರ್ಘಾಯುಗಳಾಗ್ಲಿ. ನೀಲಕಂಠರಾಜು ಅವರು ದೀರ್ಘಾಯುಗಳಾಗ್ಲಿ ಅಂತ ಹೇಳಿ. ನೀಲಕಂಠರಾಜು ಅವರು ದೀರ್ಘಾಯುಗಳಾಗಲಿ ಅಂತ ಹೇಳಿ. ಏನಂತ? ನೀಲಕಂಠರಾಜು ಅವರು ದೀರ್ಘಾಯುಗಳಾಗ್ಲಿ ಅಂತ. ನಾನ್ಯಾಕೆ ಹೇಳ್ಬೇಕು? ಯಾಕಂದ್ರೆ ಇವತ್ತು ಅವರು ಹುಟ್ಟಿದಬ್ಬ. ವರ್ಷದ 365 ದಿವಸನು ಈ ಊರಿನ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಸದಾ ಹರಿಸೋ ಆ ಮಹಾನ್ ವ್ಯಕ್ತಿಗೆ ಅಟ್ಲೀಸ್ಟ್ ಇವತ್ತು ಒಂದ್ ದಿವಸನಾದ್ರೂ ನಾವು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹರಿಸ್ತಾ ಇದ್ರೆ ಹೇಗೆ? ಅವ್ರೇನು ಅಷ್ಟೊಂದು ದೊಡ್ಡ ವ್ಯಕ್ತಿನಾ? ನೀವು ಈ ಊರ್ ಹೊಸಬರು ಅಂತ ಕಾಣಿಸುತ್ತೆ, ಅದಕ್ಕೆ ಅವ್ರ ಬಗ್ಗೆ ನಿಮ್ಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ನೋಡಿ, 24 hours ಡೇ ಅಂಡ್ ನೈಟ್ ಆ ದೇವರು ಡ್ಯೂಟಿ ಮಾಡೋದಕ್ಕಾಗೋದಿಲ್ಲ ಅಂತಾನೆ ನೀಲಕಂಠರಾಜು ಅಂತ ಮಹಾನ್ ವ್ಯಕ್ತಿಗಳನ್ನ ಈ ಭೂಮಿ ಮೇಲೆ ಹುಟ್ಟಿಸಿರೋದು. ಅವರು ಈ ಊರಿಗೆ ದೇವತಾ ಮನುಷ್ಯ, ಇಲ್ಲಿ ಜನಗಳಿಗೆ ಬಂಗಾರದ ಮನುಷ್ಯ, ಬೇಡಿ ಬಂದವರಿಗೆ ಬಡವರ ಬಂತು, ಕಾಡಿ ಬಂದವರಿಗೆ ಕೆರಳಿದ ಸಿಂಹ, ಭಕ್ತಿಯಲ್ಲಿ ಭಕ್ತ ಕುಂಬಾರ, ಶಕ್ತಿಯಲ್ಲಿ ಶಬ್ದವೇದಿ. ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಒಂದ್ಸಲ ಅವ್ರನ್ನ ನೋಡ್ಬೇಕಲ್ಲಪ್ಪ. ನಾನ್ ನೋಡಿದ್ರೆ ತಾನೇ ನಿಮಗ್ ತೋರ್ಸೋದು. ಅಂದ್ರೆ ಅವ್ರು ಯಾರು ಅಂತಾನೆ ಗೊತ್ತಿಲ್ದೆ ನೀನ್ ಇಷ್ಟೆಲ್ಲ ಮಾಡ್ತಾ ಇದ್ಯಾ? ಯಾರಪ್ಪ ನೀನು? ಏನಾಗ್ಬೇಕು ನೀನ್ ಅವ್ರಿಗೆ? ನೋಡಿ, ದಯವಿಟ್ಟು ಅದೊಂದು ವಿಚಾರ ಮಾತ್ರ ಕೇಳಬೇಡಿ. ಅದೊಂದು ವಿಚಾರ ಮಾತ್ರ ಕೇಳಬೇಡಿ. ಇಲ್ಲಪ್ಪ, ದಯವಿಟ್ಟು ಅದೇನ್ ವಿಷಯ ಅಂತ ನೀವು ನಮ್ಗೆ ಹೇಳಲೇಬೇಕು. ಹೇಳಪ್ಪ, ಹೇಳಪ್ಪ, ಹೇಳಪ್ಪ. ಆಯ್ತು, ನೋಡಿ, ನೀವ್ ಈ ವಿಷಯನ ಅವ್ರಿಗೆ ಹೇಳಲ್ಲ ಅಂದ್ರೆ ಮಾತ್ರ ನಾನೇ ವಿಚಾರ ಹೇಳ್ತೀನಿ. ಆಯ್ತಪ್ಪ, ಹೇಳಲ್ಲ. ಈಗ ಹೇಳಪ್ಪ. ಆ ಮಹಾನ್ ವ್ಯಕ್ತಿ ಯಾರು ಅಂದ್ರೆ ಯಾರು? ಆ ಮಹಾನ್ ವ್ಯಕ್ತಿ ಯಾರು ಅಂದ್ರೆ ಅವರು ಯಾರವರು? ಯೋ ಶಾಸ್ತ್ರಿ, ಇದನ್ ಬೇಗ ಹೇಳೋದಕ್ಕಾಗೋದಿಲ್ವಾ? ಏನ್ ಟೆನ್ಷನ್ ಬಿಡಪ್ ಮಾಡ್ತಾನೆ? ಆ ಮಹಾನ್ ವ್ಯಕ್ತಿ ನನ್ನ ತಾತ. ನಮ್ಗೆ ಯಾರಿಗೂ ಏನು ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳು. ಅವ್ರ ಮೊಮ್ಮಗ ವೀರರಾಜ ರಾಜೇಂದ್ರ. ನೀನ್ ಹೇಳ್ತಾ ಇದ್ದ ನೀಲಕಂಠರಾಜು ಅಂದ್ರೆ ನಿಮ್ ತಾತ ಇವರೇ ಕಣೋ. ಅಲ್ಲೂ ನನ್ನ ಮೊಮ್ಮಗನೇ, ನನ್ನ ಹೆಸರಲ್ಲಿ ಪ್ರತಿ ವರ್ಷ ಇಷ್ಟೆಲ್ಲ ಮಾಡ್ತಾ ಇದ್ರು. ನಮ್ಮನ್ನ ಯಾಕಪ್ಪ ನೀನ್ ಭೇಟಿ ಮಾಡ್ತಿರ್ಲಿಲ್ಲ? ಮಾಡ್ತಿದ್ದೆ ತಾತ, ಆದ್ರೆ ಆಸ್ತಿಗೋಸ್ಕರ ಮತ್ತೆ ವಾಪಸ್ ಬಂದ್ರು ಅಂತ ಊರಲ್ಲಿ 4 ಜನ ತಪ್ಪಾಗಿ ತಿಳ್ಕೊತಾರೆ ಅಂತ ನಾನಲ್ಲ, ನಮ್ಮಪ್ಪ ರಾಜೇಂದ್ರ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ ಆಣೆನೂ ತಗೊಂಡಿದ್ದಾರೆ. ರಾಜೇಂದ್ರ, ನನ್ನ ಮಗ ರಾಜೇಂದ್ರ. ನೀವು ಆಗಾಗ ಹೇಳ್ತಾ ಇದ್ರಲ್ಲ ಜ್ಯೋತಿಷ, ಅದು ಸತ್ಯವಾಗೋಯ್ತು. ಎಲ್ಲಪ್ಪ ನನ್ನ ಬಬ್ರು ವಾಹನ?
ನಿಮಗೋಸ್ಕರ ದೇವಸ್ಥಾನದ ಹೊರಗಡೆ ಉರುಳು ಸೇವೆ ಮಾಡ್ತಾ ಇದ್ದಾರೆ ತಾತ. ಒಂದ್ ನಿಮಿಷ ತೋರಿಸ್ತೀನಿ. ನೋಡಿ ನೋಡಿ 1000 ಜನಕ್ಕೆ ಮಾಡ್ತಿದ್ದೀನಿ. ಎಲ್ಲರಿಗೂ ನನ್ನ ಪರವಾಗಿ ನೀವೇ ಬಾರೋ. ನಮ್ಮ ತಾತ ಸಿಕ್ಕಿದ್ರು. ಪಾಯಸ ಮಾಡ್ಕೊಳ್ಳಿ. ಚಿಕ್ಕ ವಯಸ್ಸಲ್ಲೇ ಹುಲಿ ಹಾಲು ಕುಡಿದು ಹುಲಿ ಜೊತೆ ಆಟ ಆಡಿ ಬೆಳೆದವನವನು. ತೋರ್ಸೋವನ್ನ ಜನರಲ್ಲಿ ಈ ಯಾರಪ್ಪ ನನ್ ಮಗ? ಅಲ್ಲಿ ಹುಲಿ ತರ ಹಾರಿ ಯಾವ್ದೋ ನರಿನ ರೋಷದಿಂದ ಬೇಟೆ ಆಡ್ತಾ ಇರೋ ಆ ರಾಜ ಹುಲಿನೇಪ್ಪ ನಮ್ ರಾಜೇಂದ್ರ. ಹೌದು ಹೌದು, ಏಟ್ ನಂತರನೇ ಇದ್ದಾನೆ, ಅವನೇ ಇರ್ಬೇಕು. ಅವರಲ್ಲ ತಾತ. ಅಲ್ವಾ? ಹಾಗಾದ್ರೆ ಆ ಟಗರ್ ತರ ಎಗ್ರಿ ಗುಮ್ತಾ ಇದಾನಲ್ಲ, ಆ ಮೈಲಾರಿ ತಾನೇ ನನ್ ತಮ್ಮ. ಹೌದು, ಆ ಮೈಲಾರಿನೇ ಇರ್ಬೇಕು. ಅವರು ಅಲ್ಲ ತಾತ. ಹಾಗಾದ್ರೆ ಅಲ್ಲಿ ಆನೆ ತರ ಯಾರ್ದೋ ಕಾಲ್ ಕೆಳಕ್ ಹಾಕೊಂಡ್ ಭೂಮಿಯೊಳಗ ಅದುಮ್ತಿದ್ದಾನಲ್ಲ, ಆ ಐರಾವತ ತಾನೇ ನನ್ ತಮ್ಮ ರಾಜೇಂದ್ರ. ಹೌದು ಹೌದು, ಅವರು ಅಲ್ಲ ತಾತ. ಮತ್ತಿನ್ಯಾರಪ್ಪ? ಆನೆ ಕೈಲಿ ತುಳಿಸ್ಕೊಂಡು, ಟಗರ್ ಕೈಲಿ ಗುಮ್ಮಿಸ್ಕೊಂಡು, ಹುಲಿ ಕೈಲಿ ಪರ್ಚಿಸ್ಕೊಂಡು ದರಳಾಡ್ತಾ ಇದೆಯಲ್ಲ, ಆ ನತದೃಷ್ಟ ನರಿನೇ ನಿಮ್ ಮಗ ತಾತ. ಹುಲಿ ಹೋಟೆಲ್ ಹುಲಿ ಹುಟ್ಟಿದೆ ಅಂತ ಅಂದ್ಕೊಂಡ್ರೆ ನರಿ ಹುಟ್ಬಿಟ್ಟಿದ್ಯಲ್ಲೋ. ತಾತ ನಾನೊಂದ್ ಮಾತೇಳ. ಹೇಳು. ಆನೆ ಹೊಟ್ಟೆಲ್ ಲದ್ದಿನೂ ಬೀಳುತ್ತೆ ತಾತ. ಈ ಕಚಡ ನನ್ ಮಗ ಲೋಫ ತಪ್ಪು ಏನ್ ಮಾಡ್ದ ಅವನು? ದೇವಸ್ಥಾನ ಪಕ್ಕದಲ್ಲಿರೋ ಕೆರೆಯಲ್ಲಿ ಹೆಣ್ಮಕ್ಳು ಸ್ನಾನ ಮಾಡ್ತಾ ಇದ್ರೆ ಈ ನನ್ ಮಗ ಬಗ್ಗೆ ನೋಡ್ತಾ ಇದ್ದೆ ಯಜಮಾನ್ರೆ. ಹೌದೇನೋ? ಅಯ್ಯೋ, ಮತ್ತೆ ಹೊಸ ನೀರ್ ಬಂದಿತ್ತಲ್ಲ, ಕೆರೆ ಎಷ್ಟು ತುಂಬಿದೆ ಅಂತ ನೋಡಕ್ ಹೋಗಿದ್ದೆಪ್ಪ. ಅಷ್ಟೇ ಅಲ್ಲ ಯಜಮಾನ್ರೆ, ಹೆಣ್ಮಕ್ಳು ಒಣಗಾಕಿದ್ ಲಂಗ ಬ್ಲೌಸ್ ನ ಉಮೇಶ್ ತರ ಮೂಸಿ ಮಜಾ ತಗೋತಾ ಇದ್ದ. ಹೌದೇನೋ? ಇಲ್ಲಪ್ಪ, ಮತ್ತೆ ಬಟ್ಟೆ ಒಣಗವ ಇಲ್ವಾ ಅಂತ ನೋಡಕ್ ಹೋಗಿ. ಅಷ್ಟೇ ಅಲ್ಲ ಯಜಮಾನ್ರೆ, ನಿಲ್ಲಿಸ್ರೋ, ಏನೋ ತಪ್ಪಾಗಿದೆ, ನಾವು ನೋಡ್ಕೋತೀವಿ. ನಡೀರಿ. ಏನೋ ಹಿಂಗ ಹೋಯ್ತು. ಸದ್ಯ ಹೋದ್ರಲ್ವಾ ಅಪ್ಪ? ಪಿತಾಶ್ರೀ, ಡ್ಯಾಡಿ. ಅಪ್ಪ ಅಂತೆ ಅಪ್ಪ, ನಾನೇ ಕೊಂದ್ಬಿಡ್ತೀನಿ ನಿನ್ನ ಮೊಮ್ಮಗನೇ. ಅವನು ಖಂಡಿತ ಅರಮನೆ ಬೇಡ, ನೀನ್ ನನ್ ಜೊತೆ ಬಾ. ನಿನ್ಗೇನ್ ಬೇಕು ಎಲ್ಲಾ ಕೊಡ್ತೀನಿ, ಅವ್ನ್ ಮಾತ್ರ ಬರೋದು ಬೇಡ. ನಮ್ಮಪ್ಪ ಮೂಕ್ತಿ ವಿಚಾರದಲ್ಲಿ ಸ್ವಲ್ಪ ಹಂಗೆ ಅಂತ ನನಗೆ ಗೊತ್ತು. ಆದ್ರೆ ನಮ್ಮಪ್ಪ ಅಂದ್ರೆ ನನಗ್ ಪ್ರಾಣ. ನಮ್ಮಪ್ಪಂಗೆ ನಾನು ಅಂದ್ರೆ ಪಂಚ ಪ್ರಾಣ. ಇವ್ರು ಹುಟ್ಟಿದ ತಕ್ಷಣ ನಿಮ್ಮ ಹೆಂಡತಿನ ಕಿತ್ಕೊಂಡ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರನ್ನ ಚಿಕ್ಕ ವಯಸ್ಸಲ್ಲಿ ಅನಾಥನ್ ಮಾಡಿದ್ರಿ. ನಾನು ಚಿಕ್ಕ ವಯಸ್ಸಲ್ಲಿ ಅಮ್ಮನ್ ಕಳ್ಕೊಂಡೆ. ಹಾಗಂತ ನಮ್ಮಪ್ಪ ನನ್ನನ್ನು ಅನಾಥನ್ ಮಾಡ್ಲಿಲ್ಲ. ನನಗೆ ತಂದೆ ತಾಯಿ ಎಲ್ಲ ಆಗಿ ನನ್ನನ್ನು ಸಾಕಿ ಬೆಳೆಸಿ ಇಷ್ಟು ದೊಡ್ಡವನ್ ಮಾಡಿದ್ದಾರೆ. ತಂದೆಗೆ ತಕ್ಕ ಮಗ. ನೋಡಿ, ಅರಮನೆ ಸುಖಕ್ಕೋಸ್ಕರ ನೆರಳು ಕೊಟ್ಟು ಗುಡಿಸಲಿಗೆ ಬೆಂಕಿ ಹಚ್ಚೋದು ಯಾವ ನ್ಯಾಯ ಹೇಳಿ? ನನ್ನ ಕ್ಷಮಿಸ್ಬಿಡಿ ಅತ್ತೆ, ನನ್ನನ್ನು ಕ್ಷಮಿಸ್ಬಿಡಿ. ಅಪ್ಪ ಮಗನೇ, ಈ ಅರಮನೆ ಆಸೆ ನಮಗ್ ಬೇಡ. ಬೇಡಪ್ಪ, ಫುಟ್ಪಾತ್ ಮೇಲೆ ಗಂಜಿ ಕುಡ್ಕೊಂಡಿದ್ರು ಪರವಾಗಿಲ್ಲ. ಆಯ್ತಪ್ಪ, ಬನ್ನಿಪ್ಪ. ಹೋಗ್ಬೇಡಿ ಅಂತ ಹೇಳಿ ನೀನ್ ನನ್ ಮೊಮ್ಮಗ ಮಾತ್ರ ಅಲ್ಲಪ್ಪ, ನನ್ ವಂಶದ ಕುಡಿ ಕರುಣಾಮಯಿ. ನನ್ ಬಿಟ್ಟು ಹೋಗ್ಬೇಡ ಮಗಳೇ, ನನ್ ಬಿಟ್ಟು ಹೋಗ್ಬೇಡಪ್ಪ. ದಿವಸ ಕಷ್ಟಪಟ್ಟು ಸಾಕ್ಕೊಂಡ್ರು. ಮಾರಪ್ಪ, ಸೂರಪ್ಪ, ಕಾಳಪ್ಪ, ನಿಮ್ಮೆಲ್ಲರಿಗೂ ಕೆಲಸ ಬಂತು. ನಮ್ ಚಿಕ್ಕ ಯಜಮಾನ್ರು ಬಂದ್ಬಿಟ್ರು. ಅರೆ ಪಲ್ಲಕ್ಕಿ ಎತ್ಕೊಳ್ಳಿ, ತಮಟೆ ಬಾರಿಸಿ. ವೀರ ರಾಜ ರಾಜೇಂದ್ರನಿಗೆ, ವೀರ ರಾಜ ರಾಜೇಂದ್ರನಿಗೆ, ವೀರ ರಾಜ ರಾಜೇಂದ್ರನಿಗೆ. ಒಲೆಗಾರನೊಬ್ಬನಿಗೆ ಪಲ್ಲಕ್ಕಿ ಉತ್ಸವ. ಏನ್ ಸಂಭ್ರಮ ನಿಂದು? ಏನ್ ಮಣ್ಣ ಗಟ್ಟಿನೋ ಏನೋ, ಒಳ್ಳೆ ಬಲಿ ಕೂಡ ಕರ್ಕೊಂಡು ಹೋದಂಗಿದೆ. ಹೆಂಗ್ ಹೇಳ್ತೀಯ? ನಮ್ಮೂರ್ ಜಾತ್ರೆ ಹಿಂಗೆ. ನಾನಿದ್ದೀನೋ? ಅಯ್ಯೋ, ನನ್ನ ಕೈಲಾಗಲ್ಲ. ಅಮ್ಮ, ತಾಯಿ, ಮದರ್ ಮೂರು ಒಂದೇ ಕಣಲ್ಲ. ವೀರ ರಾಜ ರಾಜೇಂದ್ರನಿಗೆ, ವೀರ ರಾಜ ರಾಜೇಂದ್ರನಿಗೆ. ಹೆಂಗಿದೆ ಯಜಮಾನ್ರೆ? ಇವತ್ತು ತುಂಬಾ ಚೆನ್ನಾಗಿ ಕಾಯಿಸಿದೆ ಯಜಮಾನ್ರೆ. ಏನು 40 ವರ್ಷದಿಂದ ಒಬ್ಬನೇ ಕೊಲ್ಲಕ್ಕಾಗಿಲ್ಲ ನಿಮ್ ಕೈಯಲ್ಲಿ, ಈಗ ಮನೆಗೆ ಹೊಸದಾಗಿ ಬಂದವರು ಅಂತ ಯಾರೋ ಇನ್ನಿಬ್ರು